ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನವೇ ಆಗೋಗಿತ್ತು ನಾನು ಯೂಟ್ಯೂಬ್ ಬ್ಲಾಗ್ನ ಮಾಡಿ. ಆಲ್ಮೋಸ್ಟ್ 1 ಮಂತೇ ಆಗೋಗಿತ್ತು ಅಂತ ಅನಿಸುತ್ತೆ. ನನಗಂತೂ ಟೈಮೇ ಸಿಗ್ತಿಲ್ಲ ಯೂಟ್ಯೂಬ್ ಲಾಂಗ್ ವಿಡಿಯೋ ಮಾಡೋದಕ್ಕೆ. ಶಾರ್ಟ್ ವಿಡಿಯೋ ಆದರೆ ಒಂದು ಸೆಕೆಂಡಿಗೆ 10 ನಿಮಿಷ 5 ನಿಮಿಷಕ್ಕೆಲ್ಲ ಮಾಡ್ಕೊಂಬಿಡ್ಬೋದು. ಜಸ್ಟ್ ಹಾಗೆ ಅದಕ್ಕೇನು ಸ್ಟ್ಯಾಂಡ್ನ ಫಿಕ್ಸ್ ಮಾಡಬೇಕಂತ ಇಲ್ಲ, ಏನಿಲ್ಲ. ಕೈಲೇ ಹಾಗೆ ಹಿಡ್ಕೊಂಡು ಶಾರ್ಟ್ ವಿಡಿಯೋನ ಮಾಡ್ಕೊಂಬಿಡ್ಬೋದು. ಆದರೆ ಲಾಂಗ್ ವಿಡಿಯೋ ಮಾಡೋದಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಹಾಗೆ ನಮ್ಮ ಪಾಪು ಅಂತೂ ಇತ್ತೀಚೆಗೆ ತುಂಬಾ ತರಲೆ ಆಗಿಬಿಟ್ಟಿದ್ದಾನೆ. ಅವನಿಂದಾಗಿ ನನಗೆ ಏನು ಕೆಲಸನೂ ಮಾಡೋದಕ್ಕಾಗ್ತಿಲ್ಲ. ಅದರಿಂದಾಗಿ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗ್ತಿಲ್ಲ. ಹಾಗೆ ಇವಾಗಲೂ ಸಹ ಅವನ್ನ ಮಲಗಿಸಿ, ಇವತ್ತು ಸ್ವಲ್ಪ ಏನೂ ಕೆಲಸ ಇರಲಿಲ್ಲ, ಎಲ್ಲನೂ ಮುಗಿಸ್ಕೊಂಡು ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿ, ಬೇಗ ನನಗೆ 1000 ಫಾಲೋವರ್ಸ್ ಆಗೋ ಹಾಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ತಮ್ಲೈನ್ ನೋಡೇ ಗೊತ್ತಾಗಿರುತ್ತೆ. ನಾನು ಇವತ್ತು ಕಿಚನ್ಗೆ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ ಕಿಚನ್ ಮೇಕ್ ಓವರ್ ಮಾಡೋದಕ್ಕೆ ಅಂತ. ಕಡಿಮೆ ಪ್ರೈಸಲ್ಲಿ ಸಿಂಪಲ್ಲಾಗಿ ಕಿಚನ್ ಮೇಕ್ ಓವರ್ನ ಯಾವ ರೀತಿ ಮಾಡೋದು ಅಂತ, ಮತ್ತು ಏನೆಲ್ಲ ಪ್ರಾಡಕ್ಟ್ಸ್ ಬೇಕಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೂ ಈ ಪ್ರಾಡಕ್ಟ್ ಏನಾದರೂ ಬೇಕಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟ್ ಪ್ರಾಡಕ್ಟ್ ಬಂದು ಇದು ಆರ್ಟಿಫಿಷಿಯಲ್ಲು ಗ್ರೀನ್ ಫ್ಲವರ್ ಪ್ಲ್ಯಾಂಟು. ಇದು ಜಸ್ಟ್ ನನಗೆ 100 ರುಪೀಸ್ಗೆ 6 ಪೀಸಸ್ ಬಂದಿದೆ. ಕ್ವಾಲಿಟಿ ವೈಸ್ ಏನು ಮಾತಾಡೋ ಹಾಗೆ ಇಲ್ಲ, 10 ಆಫ್ 10 ಕೊಡ್ಬೋದು. 100 ರುಪೀಸ್ಗೆ ವರ್ತಬಲ್ ಅಂತ ಅನ್ನಿಸ್ತು. ಇದು ನಿಮಗೆ ಕಿಚನ್ಗೆ ನೀವು ಸ್ಟ್ಯಾಂಡ್ ಇಟ್ಕೊಂಡ್ರೆ ಅಲ್ಲಿ ಚಿಕ್ಕದಾಗಿ ಒಂದು ಪುಟ್ಟದಾಗಿ ಇಡಬೇಕಂದ್ರೆ ಇದು ನಿಮಗೆ ಯೂಸ್ ಆಗುತ್ತೆ. ಹಾಗೆ ಇದನ್ನು ನೀವು ಗೋಡೆಗಳಿಗೂ ಸಹ ಹಾಕ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ ಮನೆಗೆ ಇದು. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇದರಲ್ಲಿ ಎರಡೆರಡು ಒಂದೇ ಥರ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಎರಡೆರಡು ಸೆಟ್ಟು ಒಂದೇ ಥರ ಡಿಸೈನಲ್ಲಿ ಒಂಥರ ತುಂಬ ಚೆನ್ನಾಗಿದೆ. ಈ ಪ್ರಾಡಕ್ಟ್ ಏನಾದರೂ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನಾನೇನಿಲ್ಲಿ ಕಿಚನ್ ಮೇಕ್ ಓವರ್ಗೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿ ತುಂಬ ದುಡ್ಡು ವೇಸ್ಟ್ ಏನು ಮಾಡಿಲ್ಲ. ಜಸ್ಟ್ 2000 ರುಪೀಸಲ್ಲಿ ಕಿಚನ್ ಮೇಕ್ ಓವರ್ನ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ನಾನು ಈ ಕಿಚನ್ ಮೇಕ್ ಓವರ್ ಮಾಡಬೇಕಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲಿಂದನೂ ಅಂದ್ಕೊಂಡು ದುಡ್ಡನ್ನ ಕೂಡಿಟ್ಕೊಂಡು ಫೈನಲಿ 2000 ರೂಪಾಯಲ್ಲಿ ಕಿಚನ್ ಮೇಕ್ ಓವರ್ನ ಮಾಡೋಣ ಅಂತ. ಎಷ್ಟು ಕಡಿಮೆ ಬಜೆಟಲ್ಲಿ ಆಗುತ್ತೋ ಅಷ್ಟು ಕಡಿಮೆ ಬಜೆಟಲ್ಲಿ ಪ್ರಾಡಕ್ಟ್ನ ಹುಡುಕಿ ಪರ್ಚೇಸ್ ಮಾಡಿದ್ದೀನಿ. ನಮ್ಮದು ಹಳೆ ಮನೆ ಆಗಿರೋದ್ರಿಂದ ಸುಮ್ಮನೆ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ನಾನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಈಗ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ತುಂಬಾ ಇಂಪಾರ್ಟೆಂಟ್, ಇದರಿಂದನೇ ಕಿಚನ್ಗೆ ಒಂದು ಲುಕ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ವಾಲ್ಪೇಪರು. ಈ ವಾಲ್ಪೇಪರ್ ಒಂಥರ ಡಿಫ್ರೆಂಟಾಗಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ಇದು ತುಂಬಾ ಲಾಂಗ್ ಇದೆ, ನನ್ನ ಹೈಟ್ಗಿಂತ ತುಂಬಾ ಲಾಂಗ್ ಇದೆ. ಪ್ರೈಸ್ಗಂತೂ ಇದು ವರ್ತಬಲ್ ಅನ್ನಿಸ್ತು. ನಮ್ಮಮ್ಮನ ಮನೆಗೂ ನಾನು ಒಂದು 4 ವಾಲ್ಪೇಪರ್ನ ಬುಕ್ ಮಾಡಿದ್ದೆ, ಅದು ಫುಲ್ ಶಾರ್ಟ್ ಬಂದಿತ್ತು. ಇದು 110 ರೂಪಾಯಿಗೆ 1 ಪೀಸ್ ಬರುತ್ತೆ. ಇದು ನಾನು 4 ಪೀಸ್ ಬುಕ್ ಮಾಡಿದ್ದೆ. ಇದು 8 ಅಡಿಯಷ್ಟು ಲಾಂಗ್ ಇದೆ. ಹಾಗೆ ಅಗಲನೂ ನೋಡ್ತಿರ್ಬೋದು. ಡಿಸೈನು ಸಹ ವಾಲಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ರಿವ್ಯೂಸ್ನ ನೋಡಿ ಇದನ್ನು ಪರ್ಚೇಸ್ ಮಾಡಿದೆ. ನಾನು ಇದನ್ನು ನೆಕ್ಸ್ಟ್ ಕಿಚನ್ ಮೇಕ್ ಓವರ್ ಮಾಡಿದಾಗ ವಾಲ್ಗೆ ಹಾಕ್ತೀನಿ, ನೋಡಿ ಎಷ್ಟು ಲುಕ್ ಕೊಡುತ್ತೆ ಅಂತ. ನಿಮಗೆ ನೋಡಿದಾಗ ಇದೇನು ಡಿಸೈನ್ ಚೆನ್ನಾಗಿಲ್ಲ ಅಂತ ಅನ್ನಿಸ್ಬೋದು, ಬಟ್ ವಾಲಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಇದು 1 ಪೀಸ್ಗೆ 110 ರೂಪಾಯಿ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಡಬಲ್ ಸೈಡ್ ಟೇಪು. ಇದು ನಿಮಗೆ ಕಿಚನ್ಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇದನ್ನು ಯಾವ ರೀತಿ ಎಲ್ಲ ಯೂಸ್ ಮಾಡ್ಬೋದು ಅಂತ ನಾನು ಕಿಚನ್ ಮೇಕ್ ಓವರ್ ಮಾಡ್ತೀನಲ್ಲ ಆವಾಗ ನಿಮಗೆ ಐಡಿಯಾ ಬರುತ್ತೆ. ಇದನ್ನು ನೀವು ಬಾತ್ರೂಮಲ್ಲಿ ಬ್ರಷ್ಗಳನ್ನ ಹಾಕಿ ಇದನ್ನು ಜಸ್ಟ್ ಗೋಡೆಗೆ ಹಾಕಿಬಿಟ್ಟು ಅಂಟಿಸ್ಬಿಟ್ಟು, ಇನ್ನು ಒಳಗಡೆ ಒಂದು ಟೇಪ್ ಕೊಟ್ಟಿರ್ತಾರೆ ಅದನ್ನು ರಿಮೂವ್ ಮಾಡಿಬಿಟ್ಟು ಅಂಟಿಸೋದು. ತುಂಬಾ ಥಿಕ್ನೆಸ್ ಆಗಿದೆ. ನಾನು ಇದನ್ನು ನೋಡೋಣ ಅಂತ 1 ಪೀಸ್ನ ಕಟ್ ಮಾಡಿ ಗೋಡೆಗೆ ಅಂಟಿಸಿ ನೋಡಿದೆ. ವಾಪಸ್ ಕಿತ್ತರೆ ಅದರಲ್ಲಿರೋ ಬಣ್ಣ ಕಿತ್ತು ಬರುತ್ತೋ ಹೊರತು ಗಮ್ಮಂತೂ ಕೀಳಲ್ಲ, ಅಷ್ಟು ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಜಸ್ಟ್ 80 ರುಪೀಸ್ಗೆ ನನಗೆ ಸಿಕ್ತು ಈ ಪ್ರಾಡಕ್ಟು. ಈ ಪ್ರಾಡಕ್ಟ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ನೀವು ಸಹ ಹೋಗಿ ಪರ್ಚೇಸ್ ಮಾಡಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ವಾಲ್ ಹುಕ್ಕು. ಸುಮ್ಮನೆ ಗೋಡೆಗೆಲ್ಲ ಮೊಳೆ ಹೊಡೆದು ಗೋಡೆನೆಲ್ಲ ಹಾಳು ಮಾಡೋದಕ್ಕಿಂತ ಇಂಥ ಹುಕ್ಸ್ಗಳನ್ನ ತೊಗೊಬೋದು. ನಿಮಗೂ ಸಹ ತುಂಬ ಯೂಸ್ಫುಲ್ ಆಗುತ್ತೆ. ಇದಕ್ಕೂ ಸಹ ಬ್ಯಾಕ್ ಸೈಡು ಒಂದು ಟೇಪ್ನ ಕೊಟ್ಟಿರ್ತಾರೆ, ಅದನ್ನು ರಿಮೂವ್ ಮಾಡಿಬಿಟ್ಟು ಗೋಡೆಗೆ ಅಂಟಿಸೋದಷ್ಟೇ. ಇದನ್ನೆಲ್ಲ ಕಿಚನ್ಗೆ ಅಂಟಿಸ್ಬಿಟ್ಟು ನಾವು ಸ್ಪೂನ್ಸ್ ಎಲ್ಲ ಇದರಲ್ಲಿ ಸೆಕ್ಯೂರ್ ಮಾಡ್ಕೊಬೋದು. ಈ ಪ್ರಾಡಕ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ. ನನಗಂತೂ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು
ಗ್ರೀನ್ ಮ್ಯಾಟು. ಇದಂತೂ ಕಿಚನ್ಗೆ ಇರಲೇಬೇಕು. ಇದಿದ್ದರೆ ಒಂಥರ ಕಿಚನ್ಗೆ ಒಂಥರ ಎಕ್ಸ್ಟ್ರಾ ಲುಕ್ ಕೊಡುತ್ತೆ. ಇದು ನಾನು ಜಸ್ಟ್ ಏನು ಜಾಸ್ತಿ ತೊಗೊಂಡಿಲ್ಲ, 2 ಪೀಸ್ ಬರೋ ಥರ ತೊಗೊಂಡಿದ್ದೆ. ಜಸ್ಟ್ 120 ರುಪೀಸ್ಗೆ 2 ಪೀಸ್ ಬಂದಿದೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಮೀಶೋಲ್ಲಂತೂ ಕಡಿಮೆ ಪ್ರೈಸಿಗೆ ಒಳ್ಳೊಳ್ಳೆ ಪ್ರಾಡಕ್ಟ್ನ ಕೊಡ್ತಾರೆ. ನನಗಂತೂ ತುಂಬಾ ಇಷ್ಟ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಪ್ರಾಡಕ್ಟು ಅಂತ. ಇದರ ಸೈಜ್ ವೈಸ್ ಆಗಿರ್ಬೋದು, ಲಾಂಗು ಲೆಂತು ಎಲ್ಲ ತುಂಬಾ ಚೆನ್ನಾಗಿದೆ. ಪ್ರೈಸ್ಗೆ ಕರೆಕ್ಟಾಗಿದೆ ಈ ಪ್ರಾಡಕ್ಟು. ಹಾಗೆ ನೀವು ಮೇಲೆ ವಾಟರ್ ಏನಾದರೂ ಬಿದ್ದರೆ ಇದ್ರ ಮೇಲೆ ಹಾಗೆ ಕೂತ್ಕೊಳ್ಳಲ್ಲ, ಹೋಲ್ಸ್ ಸಹ ಕೊಟ್ಟಿರ್ತಾರೆ. ಆ ವಾಟರ್ ಆ ಹೋಲ್ಸಲ್ಲಿ ಹೋಗುತ್ತೆ. ಇದನ್ನು ದೇವ್ರ ಮನೆಗೆ, ಕಿಚನ್ಗೆ, ಟಿ ವಿ ಶೋಕೇಶ್ಗೆ ಎಲ್ಲಿಗೆ ಬೇಕಾದರೂ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕಂಟೈನರ್ಸು, ಏರ್ ಟೈಟ್ ಕಂಟೈನರ್ಸ್ನ ನಾನು ಪರ್ಚೇಸ್ ಮಾಡಿದ್ದೆ. ಆಲ್ರೆಡಿ ನಮ್ಮ ಮನೇಲಿ ತುಂಬಾ ಕಂಟೈನರ್ಸ್ಗಳಿದೆ. ನಾನೇನು ಜಾಸ್ತಿ ಕಂಟೈನರ್ಸ್ಗಳನ್ನ ತೊಗೊಳೋದಕ್ಕೆ ಹೋಗಲಿಲ್ಲ. ಸುಮ್ಮನೆ ಏನಕ್ಕೆ ಪ್ಲಾಸ್ಟಿಕ್ ಐಟಮ್ಸ್ನ ತೊಗೊಂಡು ವೇಸ್ಟ್ ಮಾಡೋದು ಅಂತ ಜಸ್ಟ್ 240 ರುಪೀಸ್ಗೆ ಪರ್ಚೇಸ್ ಮಾಡಿದೆ ಅಷ್ಟೇ, ಒಂದು 6 ಕಂಟೈನರ್ಸ್ನ. ಇದು 240 ರುಪೀಸ್ಗೆ 6 ಕಂಟೈನರ್ಸ್ ಬಂದಿದೆ. ಈ ಕಂಟೈನರ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ನೋಡೋದಕ್ಕೂ ಸಹ ಕ್ಲಾಸಿಯಾಗಿದೆ, ಸಖತ್ತಾಗಿ ಕಾಣುತ್ತೆ ಕಿಚನ್ಗಂತೂ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಪ್ಲಾಸ್ಟಿಕ್ ಕ್ವಾಲಿಟಿ ಅಂತೂ ಸೂಪರಾಗಿದೆ. ಇದು ಏರ್ ಟೈಟ್ ಕೂಡ, ಕ್ಯಾಪಿಗೆ ಇದನ್ನು ಕೊಟ್ಟಿರ್ತಾರೆ, ರಬ್ಬರ್ನ ಕೊಟ್ಟಿರ್ತಾರೆ. ಏರ್ ಟೈಟ್ ಕಂಟೈನರ್ ಇದು. ಗಾಳಿ ಸಹ ಆಡೋದಿಲ್ಲ. ಇದಕ್ಕೆ ನೀವು ಡ್ರೈ ಫ್ರೂಟ್ಸು ಮತ್ತು ಏನಾದರೂ ಒಂದು ಚಟ್ನಿ ಪೌಡರ್ ಏನಾದ್ರು ಮಾಡಿ ಇಟ್ಕೊಂಡ್ರೆ ಇದರಲ್ಲಿ ಚೆನ್ನಾಗಿ ಇರುತ್ತೆ, ಗಾಳಿ ಏನು ಹೋಗೋದಿಲ್ಲ. ಅದರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಪ್ರಾಡಕ್ಟು ಅಂತ. ಇದು 1 kg ಮೇಲೆ ಹಿಡಿಯುತ್ತೆ. ಮೀಶೋದಲ್ಲಿ ಕೊಟ್ಟಿದ್ದರು 1100 ml ಹಿಡಿಯುತ್ತೆ ಅಂತ. ಆಲ್ಮೋಸ್ಟ್ 1 kg ಆಗುತ್ತೆ ಇದಕ್ಕೆ. ಪ್ರಾಡಕ್ಟ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ನೀವು ಹೋಗಿ ಪರ್ಚೇಸ್ ಮಾಡಿ ಈ ಪ್ರಾಡಕ್ಟ್ನ. ಕಿಚನ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಬಂದು 240 ರುಪೀಸಿಗೆ 6 ಪೀಸಸ್ ಬಂದಿದೆ. 6 ಕಂಟೈನರ್ಸ್ ಬಂದಿದೆ 240 ರೂಪಾಯಿಗೆ. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ನ ನೋಡೋಣ ಬನ್ನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಸ್ಟೀಲ್ದು ಸ್ಟ್ಯಾಂಡ್ನ ತೊಗೊಂಡಿದ್ದೆ. ಇದು ನನಗೆ ಜಸ್ಟ್ 140 ರುಪೀಸ್ಗೇನೋ ಸಿಕ್ತು. ನಾನು ಆದಷ್ಟು ಕಡಿಮೆ ಅಮೌಂಟಲ್ಲಿ, ಕ್ವಾಲಿಟಿನೂ ಚೆನ್ನಾಗಿರಬೇಕು, ಹಾಗೆ ಕಡಿಮೆ ಅಮೌಂಟ್ ಆಗಿರಬೇಕು ಅಂತ ಸರ್ಚ್ ಮಾಡಿ ಈ ಪ್ರಾಡಕ್ಟ್ನ ಫೈನಲಿ ಪರ್ಚೇಸ್ ಮಾಡಿದೆ. ಇದೇ ಸೇಮ್ ಪ್ರಾಡಕ್ಟೇ, ಪ್ರೈಸು ಬೇರೆ ಬೇರೆ ರೀತಿ ಇದೆ. ಒಂದೊಂದರಲ್ಲಿ 240 ರೂಪಾಯಿವರೆಗೂ ಇದೆ, 180 ರೂಪಾಯಿವರೆಗೂ ಇದೆ, 160 ಹೀಗೆ ಪ್ರೈಸ್ ವೇರಿಯೇಷನ್ ಇದೆ. ಇದು ನನಗೆ 140 ರುಪೀಸ್ಗೆ ಸಿಕ್ತು. ಹಾಗೆ ಕೆಳಗಡೆ ಸ್ಟ್ಯಾಂಡ್ಗೆ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ 4 ಬೆಂಡ್ ಸಹ ಕೊಟ್ಟಿರ್ತಾರೆ. ಅದು ಇದಾಗಬಾರ್ದು ಅಂತ ಅದನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು. ಅದನ್ನೊಂದು ಕವರಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ದರು. ನಾನು ಅದಕ್ಕೆ ಆಲ್ರೆಡಿ ಅಟ್ಯಾಚ್ ಮಾಡಿದ್ದೀನಿ. ಇದು ಸಹ ಸೈಜ್ ವೈಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಸ್ಟೀಲು ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ತುಂಬ ಹಿಂದೆಯೇ ಇದನ್ನು ಪರ್ಚೇಸ್ ಮಾಡಿದ್ದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಇದನ್ನು ಪೋಸ್ಟ್ ಮಾಡಿದ್ದೆ. ಇದು 5 ಸ್ಟೆಪ್ಪು ಕಬೋರ್ಡ್ ಅಂತಲೇ ಹೇಳ್ಬೋದು. ನಿಮಗೆ ಕಿಚನಲ್ಲಿ ಕಬೋರ್ಡ್ ಏನಾದ್ರು ಇಲ್ಲ ಅಂದರೆ ಇದರಲ್ಲಿ ಆರಾಮಾಗಿ ನೀವು ಆಚೆ ಕಡೆ ಇಟ್ಟಿರೋ ಪ್ರಾಡಕ್ಟ್ಸ್ ಎಲ್ಲ ಇದರಲ್ಲಿ ಇಟ್ಕೊಬೋದು. ಹಾಗೆ ಆಚೆ ಕಡೆನೂ ನೋಡೋದಕ್ಕೆ ಮೆಸ್ಸಿಯಾಗಿ ಕಾಣಲ್ಲ. ಇದರೊಳಗಡೆ ಆರಾಮಾಗಿ ಇಡ್ಬೋದು. ಇದರಲ್ಲಿ ನಾನು 1 ಸ್ಟೆಪ್ಪಲ್ಲಿ ತರಕಾರಿ, ಹಾಗೆ ತಿಂಡಿಗಳು, ಏನೇನು ಆಚೆ ಕಡೆ ವೇಸ್ಟೇಜ್ ಇದೆ ಅದನ್ನೆಲ್ಲ ಇದರಲ್ಲಿ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ನ ತಿಳಿಸಿ ನಿಮಗೆ ವಿಡಿಯೋ ಹೇಗೆ ಯೂಸ್ಫುಲ್ ಆಯಿತು ಅಂತ. ಮುಂದೆ ಇದೇ ಥರ ವಿಡಿಯೋ ಮಾಡೋದಕ್ಕೆ ನಮಗೂ ಇನ್ಸ್ಪಿರೇಷನ್ ಆಗುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.